ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಮೆರವಣಿಗೆ ಮಾಡುವುದರ ಮುಖಾಂತರ ಘನತೆ ಹೊತ್ತು ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ರಾಜ್ಯ ಹಾಗೂ ರಾಷ್ಟ್ರೀಯ ಮುಖಂಡರಲ್ಲಿ ಮನವಿ ಮಾಡಿಕೊಂಡಿದ್ದೇವೆ. ಗಾಣಿಗ ಸಮಾಜಕ್ಕೆ ಸ್ವತಂತ್ರ ನಂತರ ನೀವು ಮಂತ್ರಿಯನ್ನಾಗಿ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ. ಅದಕ್ಕೆ ಇವತ್ತು ಸನ್ಮಾನ್ಯ ಲಕ್ಷ್ಮಣ್ ಸವದಿ ಅವರನ್ನ, ಭದ್ರಾವತಿಯ ಸಂಗಮೇಶ್ BK ಅವ್ರನ್ನ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಬೇಕು. ವಿಶೇಷವಾಗಿ ಲಕ್ಷ್ಮಣ್ ಸವದಿ ಅವರು ಉತ್ತರ ಕರ್ನಾಟಕದಲ್ಲಿ ತಮ್ಮದೇ ಆದಂಥ ಜನಪ್ರಿಯತೆಯ ಛಾಪನ್ನು ಹೊಂದಿದ್ದಾರೆ. ಅವರನ್ನು ಕೇವಲ ಮಂತ್ರಿಯನ್ನು ಮಾಡುವುದು ಅಷ್ಟೇ ಅಲ್ಲ, ಈ ರಾಜ್ಯದಲ್ಲಿ ಶ್ರೀಯುತ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಅವರು ಉಪಮುಖ್ಯಮಂತ್ರಿಯನ್ನು ಮಾಡಿ ಒಂದು ಒಳ್ಳೆಯ ಖಾತೆಯನ್ನು ಕೊಟ್ಟರೆ ಈ ಪಕ್ಷಕ್ಕೆ ಮತ್ತಷ್ಟು ಬಲ ತುಂಬತಕ್ಕಂಥ ಕೆಲಸ ಲಕ್ಷ್ಮಣ್ ಸವದಿ ಅವರು ಮಾಡುವಂಥ ಒಂದು ಸಾಮರ್ಥ್ಯ ಅವರಲ್ಲಿದೆ. ಹೀಗಾಗಿ ನೀವು ಕೇವಲ ಗಾಣಿಗ ಸಮಾಜಕ್ಕೆ ಕೊಟ್ಟಂಗಾಗೋದಿಲ್ಲ, ಒಬ್ಬ ಸಮರ್ಥ ಕಾಂಗ್ರೆಸ್ ಪಕ್ಷದ ನಾಯಕನಿಗೆ ಸ್ಥಾನ ಕೊಟ್ಟಂಗಾಗ್ತದೆ. ಅದ್ರ ಜೊತೆಗೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಗಾಣಿಗರಿಗೆ ಸಮಾಧಾನದ ನಿಟ್ಟುಸಿರು ಬಿಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗ್ತದೆ. ತಾವು ಮಾಡಿ ಕೊಡದೇ ಇದ್ದರೆ ಮುಂದಿನ ದಿನಮಾನದಲ್ಲಿ ಈ ಸಮಾಜ ಯಾವುದಾದರೂ ವ್ಯತಿರಿಕ್ತ ನಿರ್ಣಯ ಕೈಗೊಂಡ್ರೆ ನಾವು ಪಕ್ಷದಲ್ಲಿರ್ತಕ್ಕಂಥ ಮುಖಂಡರು ಅದು ಕೊನೆ ಆಗೋದಿಲ್ಲ. ಯಾಕಂದರೆ ಅವರೆಲ್ಲರೂ ನಮ್ಗೆ ಕೇಳ್ತಾ ಇದ್ದಾರೆ, ನೀವೇನ್ರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದೀರಿ, ಕಾಂಗ್ರೆಸ್ದಾಗ ಮುಖಂಡರಾಗಿದ್ದೀರಿ, ನೀವು ಯಾಕಿರ್ತೀರಿ? ಕಾಂಗ್ರೆಸ್ ಪಕ್ಷದೊಳಗೆ ಇವತ್ತಿಗೂ ಮಂತ್ರಿ ಮಾಡಿಲ್ಲ, ನೀವೆಲ್ಲ ಜಿಲ್ಲಾ ಅಧ್ಯಕ್ಷರಾಗಿ ಯಾಕಿರೋದು? ನೀವೆಲ್ಲ ಕಾಂಗ್ರೆಸ್ ಪಕ್ಷದಾಗ ಯಾಕಿರ್ತೀರಿ? ಒಂದು ನಮ್ಮ ಸಮಾಜಕ್ಕೆ ಮಂತ್ರಿನೇ ಇಲ್ಲಪ್ಪ ಅಂದ್ರೆ ನಮಗೆ ಬಹಳ ನೋವಿನಿಂದ ಅವ್ರಿಗೆ ಏನು ಉತ್ತರ ಕೊಡಬೇಕೋ ತಿಳಿತಾ ಇಲ್ಲ. ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ನಾವೆಲ್ಲ ಕಾಂಗ್ರೆಸ್ ಮುಖಂಡರು ಈ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಜನ ಇದ್ದೇವೆ. ನೀವು ಈ ಸಮಾಜಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತೇಳಿ ಈ ವಾಹಿನಿಗಳ ಮುಖಾಂತರ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ನಾನು ಸೌದಿ ಅವರನ್ನು ಉಪಮುಖ್ಯಮಂತ್ರಿ ಮಾಡಿರಿ ಅಂತ ಆಗ್ರಹ ಮಾಡಿದೆ. ಎಷ್ಟು ಜನರಿಗೆ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ತಮ್ಮ ಪ್ರಶ್ನೆ. ಯಾಕೆ ನಾನು ಸೌದಿ ಅವ್ರಿಗೆ ಹೇಳಿದೆ ಅಂದರೆ, ಹಿಂದೆ ಅವರು ಬೇರೆ ಪಕ್ಷದಲ್ಲಿದ್ದಾಗ ಅವರು ಸೋತರೂ ಸಹ ಆ ಪಕ್ಷ ಅವರನ್ನು ಗುರುತಿಸಿ ಉಪಮುಖ್ಯಮಂತ್ರಿ ಮಾಡ್ತು. ಸಾಮಾನ್ಯ ಅಲ್ಲ, ಯಾಕಂದರೆ ಆ ಸಮರ್ಥ ನಾಯಕತ್ವ ಅವರಲ್ಲಿ ಇದೆ ಅಂತೇಳಿ ಮಾಡ್ತು. ನಾನು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ವಿನಂತಿ ಏನು ಮಾಡ್ಕೊಳ್ತೀನಿ ಅಂದರೆ, ಅದಕ್ಕೆ ಉಪಮುಖ್ಯಮಂತ್ರಿ ಮಾಡಿದ್ರು, ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲಂತೆ ಅವ್ರು ಬಿಟ್ಟು ಇವತ್ತು ಕಾಂಗ್ರೆಸ್ಗೆ ಬಂದ್ರಲ್ಲ. ಅವ್ರು ಟಿಕೆಟ್ ಕೊಟ್ಟರೆ ದಯಮಾಡಿ ಒಂದು ಮಾತು ಹೇಳ್ತೀನಿ, ಅವರಿಗೆ ಟಿಕೆಟ್ ಕೊಟ್ಟಿದ್ರು ಅಥವಾ ಅವ್ರು BJPಯಲ್ಲಿದ್ದರೆ ಇವತ್ತು ಕಾಂಗ್ರೆಸ್ ಪಕ್ಷ ಇನ್ನೂ 20 ರಿಂದ 25 ಸೀಟ್ಗಳನ್ನು ಕಡಿಮೆ ಆಗ್ತಿತ್ತು. ಇವತ್ತು ಲಕ್ಷ್ಮಣ್ ಸವದಿ ಅವ್ರು ಬಂದ್ರು ಅಂತೇಳಿ ಇವತ್ತು ತಾವೆಲ್ಲ ಮಾತಾಡ್ತೀರಿ. ಗಾಣಿಗರು ಪಕ್ಷದವರು ಒಂದು ಸಪೋನೆ ಕರ್ನಾಟಕದ ಬಂದಾಗ 3 ಮಂದಿಗೆ ಮಂತ್ರಿಯನ್ನು ಮಾಡೋದು. 90 ವರ್ಷಗಳ ಕಾಲ ಇದ್ದಂಥ ಸರ್ಕಾರ ಇವತ್ತು ನೀವು ಕನಿಷ್ಠ 70 ವರ್ಷ ಈ ರಾಜ್ಯವನ್ನು ಆಳಿದ್ದೀರಿ. ಇವತ್ತು ನೀವು ಒಂದು ಸ್ಥಾನವನ್ನು ಕೊಟ್ಟರೆ ಈ ಸಮಾಜ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಧ್ಯೇಯ ಏನದಪ್ಪ ಅಂದರೆ ಸಾಮಾಜಿಕ ನ್ಯಾಯ ಕೊಡಬೇಕು, ಎಲ್ಲ ಸಮಾಜಗಳಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಇವತ್ತು ನೀವು ಲಿಂಗಾಯತರೊಳಗೆ ಅನೇಕ ಒಳಪಂಗಡಗಳದಾವೆ. ನೀವು ಲಿಂಗಾಯತರಿಗೆ ಯಾರಿಗೋ ಕೊಟ್ಬಿಟ್ಟಿನಪ್ಪ ಅಂತ ಇವತ್ತು 80 ವರ್ಷದಿಂದ ಒಂದು ಸಮಾಜಕ್ಕೆ ಕೂಗೈತಪ್ಪ ಅಂದ್ರೆ ಅದಕ್ಕೆ ಲಕ್ಷ್ಯ ಕೊಡಬೇಕು ಅಂತಕ್ಕಂಥ ಆಗ್ರಹ ನಂದೈತಿ. ಅಷ್ಟು ಕೆಪೇಬಲ್ ಅದರ ತಿಳ್ಕೊಂಡು ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡ್ರಿ ಅಂತೇಳಿ ನಂದು ಆಗ್ರಹ ಐತಿ. ಓಕೆ. ಜಿಲ್ಲಾ ಗಾಣಿಗ ಸಮಾಜದ ಅಧ್ಯಕ್ಷ ಆಗಿ ಇವತ್ತಿನ ಈ ಒಂದು ಮನವಿ ಏನು ಪ್ರತಿಭಟನೆ ಮಾಡಿದ್ದೇವೆ, ಅದರ ಮುಖ್ಯ ಉದ್ದೇಶ ಅಂದರೆ ನಮ್ಮ ಸಮಾಜ ಇಲ್ಲಿವರೆಗೂ ಸಚಿವ ಸ್ಥಾನ ಯಾವುದೂ ಕೊಟ್ಟಿಲ್ಲ. ಸಾಕಷ್ಟು ಈಗಾಗಲೇ ಕೇವಲ 2-3 ಜನ ಮಾತ್ರ ನಮ್ಮ ಸಚಿವ ಇದ್ದಾರೆ. ಅವರಲ್ಲಿ ಅಟ್ಲೀಸ್ಟ್ ನಮ್ಮ ಹಿರಿಯರು, ಮುತ್ಸದ್ದಿಗಳು, ಪ್ರಭಾವಿಗಳು, ಉತ್ತರ ಕರ್ನಾಟಕದ ಪ್ರಭಾವಿ ರಾಜಕಾರಣದಲ್ಲಿ ಮುಂಚೂಣಿಯಲ್ಲೇ ಇರುವಂಥ ನಮ್ಮ ಲಕ್ಷ್ಮಣ್ ಸವದಿಯವರು ಈಗ ಶಾಸಕರು ಅಥಣಿ ಮತಕ್ಷೇತ್ರದಿಂದ ಅವರು ಕೇವಲ ಸಮಾಜಕ್ಕಾಗಿ ಅಷ್ಟೇ ಮಾಡಿಲ್ಲ, ಅಥಣಿಯಲ್ಲಿ ಸಮಾಜ ಬಿಟ್ಟು ಎಲ್ಲ ಸಮಾಜಕ್ಕೂ ನ್ಯಾಯ ಒದಗಿಸಿಕೊಡಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅವರು ಅದೇ ಕಾರಣಕ್ಕಾಗಿ ಅವರು ಈ ಒಂದು ವಿಧಾನಸಭೆಯಲ್ಲಿ
ಅತಿ ಹೆಚ್ಚಿನ ಮತದ ಅಂತರದಿಂದ ಗೆದ್ದು ಬಂದಿದ್ದಾರೆ. ಇದು ಸಾಮಾನ್ಯ ಅಲ್ಲ. ಯಾಕಂದ್ರೆ ಅಥಣಿಯಲ್ಲಿ ನಮ್ಮ ಸಮಾಜ ಬಹಳ ಕಡಿಮೆ ಇದ್ರು ಅಲ್ಲಿ ಅತಿ ಹೆಚ್ಚಿನ ಮತದಿಂದ ಗೆಲ್ಲಬೇಕಾದರೆ ಅವರು ಎಲ್ಲ ಸಮಾಜಗಳಿಂದ ಎಷ್ಟು ಒಡನಾಟ ಇದೆ, ಎಲ್ಲರ ಸಮಾಜಕ್ಕೆ ಎಷ್ಟು ಉದ್ಧಾರ ಮಾಡಿದ್ದಾರೆ ಅನ್ನುವಂಥದ್ದು ತೋರಿಸ್ಕೊಡ್ತದೆ. ಈ ಅವರ ಎಲಿಜಿಬಿಲಿಟಿ, ಅವರು ಸಚಿವ ಸ್ಥಾನ ಕೊಡೋಕ್ಕೆ ಎಲ್ಲವ ಅರ್ಹತೆ ಮೀರಿ ಅವರಲ್ಲಿ ಗುಣಗಳಿದ್ದಾವೆ. ದಯಮಾಡಿ ಆ ಗುಣಗಳನ್ನು ಕನ್ಸಿಡರ್ ಮಾಡಿ ಅವರಿಗೆ ಸಚಿವ ಸ್ಥಾನ ಕೊಡ್ಲಿಕ್ಕೆ ಬೇಕು, ಕೊಡ್ತಾರಂತ ನಮ್ಮ ಆಶೆ ಇದೆ. ನನ್ನ ಹೆಸರು BB ಪಾಸೋಡಿ, ಬಿಜಾಪುರ ಜಿಲ್ಲಾ ಗಾಣಿಗ ಸಮಾಜ ಅಧ್ಯಕ್ಷ.